3 ವರ್ಷ ಆಗಿದೆ ಈ ಕೇಸ್ ಓಪನ್ ಆಗಿ. ಶೆಟ್ಟಿ ಅವ್ರು ಏನೇನ್ ಹೇಳಿದ್ರು ನಮ್ಮ ಬಗ್ಗೆ ಅಂದ್ರೆ, ಅವ್ರು ಎಷ್ಟು ಪ್ರೆಷರ್ ಹಾಕಿದ್ರೆ, ಇವ್ರು ಕಳ್ರು ಏನ್ ಮಾಡೋದಂದ್ರೆ, ಇವ್ರು ಕಳ್ರು ಇದಾರಲ್ಲ, ಇವ್ರು ಟೂಲ್ ಕಿಟ್ ಅಂತಾರಲ್ಲ, ಟೂಲ್ ಕಿಟ್ ಇದ್ದಿದ್ದು ಹೀಗೆ, ಫಸ್ಟ್ ಒಂದು ಫಾಲ್ಸ್ ಕೇಸ್ ಹಾಕ್ತಾರೆ. ಅದಾದ್ಮೇಲೆ ನೀವ್ ಕಳ್ರು, ಈ ಚಾನಲ್ ಕಳ್ರು, ಎಲ್ರು ಕಳ್ರು ಅಂತ ಫುಲ್ ಸ್ಪ್ರೆಡ್ ಮಾಡ್ತಾರೆ ಅಂದ್ರೆ, ಇನ್ಫ್ಲೂಯೆನ್ಸರ್ ಇಟ್ಕೊಂಡು, ಆಮೇಲೆ ಸ್ಪ್ರೆಡ್ ಅಜೆಂಡಾ ಪ್ರಾಪಗಂಡಾ ಸ್ಪ್ರೆಡ್ ಮಾಡ್ತಾರೆ. ಅದಾದ್ಮೇಲೆ ಮೂರನೇದು ಏನ್ ಮಾಡಿದ್ರೆ ಗೊತ್ತಾ, ಇವ್ರು ಕಳ್ರು ಹೋಗಿ ಅಡ್ವರ್ಟೈಸರ್ಸ್ ಇರ್ತಾರಲ್ಲ ಶೆಟ್ಟಿ ಅವರೇ, ನೋಡಿ ನಮಗೆ ಬೇರೆಯವ್ರ ತರ ಅಂದ್ರೆ, ನಾನು ಬೇರೆ ಚಾನಲ್ಗಳಲ್ಲ, ನಾನು ಹೆಸರು ಹೇಳಲ್ಲ, ಬೇರೆ ಚಾನಲ್ಗಳಲ್ಲಿ ಲೋಕಲ್ ಚಾನಲ್ಗಳಲ್ಲಿ ಸುಮಾರು ಎಡಿಟರ್ಸ್, ಸೋ ಕಾಲ್ಡ್ ಎಡಿಟರ್ಸ್, ಆಮೇಲೆ ಇವರು ಓನರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಈ ಪೊಲಿಟಿಕಲ್ ಪಾರ್ಟಿ ಜೊತೆ ಡೀಲ್ಗಳು ಮಾಡ್ಬಿಡ್ತಾರೆ ಶೆಟ್ಟಿ ಅವರೇ. ನಿಮ್ಗೂ ಗೊತ್ತು, ಲಕ್ಷ್ಮಿ ಅವ್ರಿಗೂ ಗೊತ್ತು, ಸ್ಮಿತಾ ಅವ್ರಿಗೂ ಗೊತ್ತು, ನಾಗೇಂದ್ರ ಅವ್ರಿಗೂ ಗೊತ್ತು, ಎಲ್ಲ ಸೈಡ್ ಅಲ್ಲಿ ಡೀಲ್ಗಳು ಮಾಡ್ಕೊಂಡ್ಬಿಡ್ತಾರೆ. ರಿಪಬ್ಲಿಕ್ ಆ ತರ ಮಾಡಲ್ಲ. ಅದಕ್ಕೆ ಇವ್ರಿಗೆ ಹೊಟ್ಟೆ ಉರಿ. ಅದಕ್ಕೆ ಏನ್ ಮಾಡಿದ್ರು, ಫಸ್ಟ್ ಫಾಲ್ಸ್ ಕೇಸ್ ಹಾಕಿದ್ರು, ಆಮೇಲೆ ಕಳ್ರು ಅಂತ ಕರೆದ್ರು. ಒಂದು ದಿವಸ ಫುಲ್ 2 ದಿವಸ, 1-2-3 ತಿಂಗಳು ಮಾಡಿದ್ರು ಸ್ಟೋರಿಗಳು ನಮ್ಮ ಮೇಲೆ. ಇರಾ ಬರೋದೆಲ್ಲ ಹೇಳಿದ್ರು, ನಾವು ಓಕೆ. ಅದಾದ್ಮೇಲೆ ಏನ್ ಮಾಡಿದ್ರು, ಅಡ್ವರ್ಟೈಸರ್ಸ್ಗೆಲ್ಲ ಪತ್ರ ಬರೆಯಕ್ ಸ್ಟಾರ್ಟ್ ಮಾಡಿದ್ರು. ಪತ್ರ ಬರೆದ್ಬಿಟ್ಟು ಏನೇನ್ ಮಾಡಿದ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ರೆನೋ ಅಂತ ಒಂದು ಕಾರ್ ಕಂಪನಿ ಇದೆ ಅನ್ಕೊಳ್ಳಿ. ಆ ಕಾರ್ ಕಂಪನಿ ಫ್ರಾನ್ಸ್ ಅಲ್ಲಿ ಇದೆ ಅನ್ಕೊಳ್ಳಿ. ಆ ಫ್ರೆಂಚ್ ಕಾರ್ ಕಂಪನಿಗೆ ಫ್ರೆಂಚ್ ಭಾಷೆಯಲ್ಲಿ ಲೆಟರ್ ಬರ್ದು ಕಳ್ಸಿದ್ರು, ನೀವ್ ಯಾಕೆ ಈ ಚಾನಲ್ ಅಲ್ಲಿ ಅಡ್ವರ್ಟೈಸ್ ಮಾಡ್ತಿದ್ದೀರಾ, ಇವ್ರು ಕಳ್ರು ಅಂತ. ಎಷ್ಟು ಹೊಟ್ಟೆ ಉರಿ ಅಂದ್ರೆ ಇವ್ರಿಗೆ. ಶೆಟ್ಟಿ ಅವರೇ ಏನೇನ್ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ, ಇವತ್ತೆಲ್ಲ ಅವ್ರ ಮುಖದ ಮೇಲೆ ಸಗಣಿ ಇದೆ. ಸಾರಿ ಬಟ್ ಇದು ನಿಜಾನೇ. ಇದು ಮುಖದ ಮೇಲೆ ಸಗಣಿ. ಇವತ್ತು ಇವ್ರಿಗೆಲ್ಲ ಏನೇನ್ ಹೇಳಿದ್ರು ನಮ್ಮ ಬಗ್ಗೆ. ಇವತ್ತು ನೋಡಿ, ಕೋರ್ಟ್ಗೆ ಹೋಗಿ ಹೇಳಿದ್ದಾರೆ. ಇವಾಗ ಎಷ್ಟು ಮಟ್ಟಕ್ಕೆ ಬಂದಿದೆ ಅಂದ್ರೆ, ಸರ್ಕಾರ ಕೋರ್ಟ್ಗೆ ಹೋಗಿ, ಕರ್ನಾಟಕ ಸರ್ಕಾರ ಕೋರ್ಟ್ಗೆ ಹೋಗಿ ಹೇಳಿದ್ದಾರೆ, ತಪ್ಪಾಯ್ತು, ನಾವ್ ಮಾಡಿದ ತಪ್ಪು. ಮಹಾರಾಷ್ಟ್ರ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸಚಿನ್ ವಾಜೆ ಅಂತ ಇದನ್ನಲ್ಲ, ಯಾರ್ಯಾರು ಇವಾಗ ಪೊಲೀಸ್ ಕಸ್ಟಡಿ, ಬಾಯ್ದವ್ ಯಾರು ಇನ್ವೆಸ್ಟಿಗೇಟರ್ ಇದ್ದು ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಶೆಟ್ಟಿ ಅವರೇ. ಅವ್ನು ಹೇಳಿದಾನೆ, ನಾನ್ ಮಾಡಿದ್ದೆಲ್ಲ ತಪ್ಪು, ನಾನು ಇನ್ವೆಸ್ಟಿಗೇಟ್ ಮಾಡಿದ್ದೆಲ್ಲ ತಪ್ಪು, ಯಾಕಂದ್ರೆ ನಾನೇ ಫ್ಯಾಬ್ರಿಕೇಟ್ ಮಾಡಿದ್ದೆ ಅಂತ ಅವನೇ ಒಂದು ಅಫಿಡೇವಿಟ್ ಬೇರೆ ಬರ್ದಿದ್ದಾನೆ. ಅವ್ನ ಮರ್ಡರ್ಗೆ ಅರೆಸ್ಟ್ ಮಾಡಿದ್ದಾರೆ. ನಾವು ಬಿಟ್ಟಿಲ್ಲ, ನಾವು 3 ವರ್ಷ ಬಿಟ್ಟಿಲ್ಲ ಅವ್ರನ್ನ ಶೆಟ್ಟಿ ಅವರೇ. ಯಾರ್ಯಾರು ನಮ್ಮಿಂದ ಬರಕ್ ಟ್ರೈ ಮಾಡಿದ್ರು, ನಾವು ಅವ್ರನ್ನ ಬಿಟ್ಟಿಲ್ಲ. ಇವತ್ ನೋಡಿ ಯಾರ್ಯಾರು ಬಂದ್ರು ನಮ್ಮಿಂದೆ, ಸಚಿನ್ ವಾಜೆ ಅಂತ ಬಂತ, ಅವ್ನು ಇಲ್ವೇ ಇಲ್ಲ, ಅವ್ನು ಜೈಲಲ್ಲಿ ಇದ್ದಾನೆ. ಅವನು ಲೈಫಲ್ಲಿ ಜೈಲಿಂದ ಆಚೆ ಬರಲ್ಲ, ಅವನು ಮರ್ಡರ್ಗೆ ಹೋಗಿದ್ದಾನೆ. ಆಮೇಲೆ ಆ ಸರ್ಕಾರ ನೋಡಿ, ಉದ್ಧವ್ ಠಾಕ್ರೆ ಸರ್ಕಾರ, ಒಂದು ಪಾರ್ಟಿ ಇಲ್ಲ, ಒಂದು ಸರ್ಕಾರ ಇಲ್ಲ, ಒಂದು ಏನಿಲ್ಲ. ಇವಾಗ ಯಾರ್ಯಾರು ನವಾಬ್ ಮಲಿಕ್ ಅಂತ ಇನ್ನೊಬ್ಬ ಆಯ್ತಾ, ಏನೇನ್ ಇರಬಾರದೆಲ್ಲ ಮಾತಾಡ್ದ. ಅವನೇನಂತ ಹೇಳಿದ್ದ ಗೊತ್ತಾ, ಆಪರೇಷನ್ ಅರ್ಣಬ್ ಅಂತ ನಾವು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ದ. ಆಯಪ್ಪ ಅರೆಸ್ಟ್ ಆಗಿ ಎಲ್ಲ ಅವಂದು ಕರಿಯರೇ ಖತಮ್, ಫಿನಿಶ್ ಆಗೋಯ್ತು. ಈ ತರ ಇದಾರೆ ಜನ ಎಲ್ಲ. ಯಾರ್ಯಾರು ಟಾರ್ಗೆಟ್ ಮಾಡಿದ್ರು ಇವತ್ತು ಅವ್ರ ಗತಿನೇ ಇಲ್ಲ. ಕೇಳೋರು ಯಾರು ಇಲ್ಲ ಶೆಟ್ಟಿ ಅವರೇ. ಒಟ್ನಲ್ಲಿ ಇವತ್ತು ನಮ್ಗೆ ತುಂಬಾ ಖುಷಿ, ಯಾಕಂದ್ರೆ ಇವತ್ತು ಸತ್ಯಮೇವ ಜಯತೆ ಅಂತಾರಲ್ಲ, ಇವತ್ತು ಸತ್ಯಮೇವ ಜಯತೆ. ಕೊರೋನಾ ಟೈಮಲ್ಲಿ ಅಣ್ಣಪ್ಪ ಅವ್ರನ್ನ ಜೈಲಿಗೆ ಹಾಕಿದಾಗ ಜೈಲಲ್ಲಿ ಸುಮ್ಮನೆ ಬಿಡ್ಲಿಲ್ಲ, ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಹಿಂಸೆಗಳನ್ನ ಕೊಟ್ಟು, ನೀವು ಯಾವಾಗಲೂ ಹೇಳ್ತಾ ಇದ್ರಿ ಈ ವಿಚಾರವನ್ನ. ಜೈಲಲ್ಲಿ ಎಷ್ಟು ಹಿಂಸೆ ಕೊಟ್ಟಿದ್ರು, ಅದಾದ್ಮೇಲೆ ಹೊರಗಡೆ ಬಂದಾದ್ಮೇಲೆ ನೀವು ಎಷ್ಟೆಷ್ಟು ಹೊರಗಡೆ ಓಡಾಟವನ್ನ ಮಾಡಿದ್ರಿ, ಅದ್ರ ಬಗ್ಗೆ ಕೂಡ ಹೇಳಿ, ಈಗ ಗೊತ್ತಾಗ್ಲಿ ಎಲ್ಲರಿಗೂ ಕೂಡ. ಅದು ನಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ, ನಮ್ಗೆ ಪೂರ್ತಿ ಟೀಮ್ ಗೊತ್ತಿರ್ಲಿಲ್ಲ. ಇವಾಗ ಫಸ್ಟ್ ಆಫ್ ಆಲ್ ಅವ್ರನ್ನ ಅರೆಸ್ಟ್ ಮಾಡಿದಾಗ 100-150 ಜನ ಕರ್ಕೊಂಡ್ ಬಂದ್ರು. ನಾನು ಯಾವತ್ತು ನನ್ನ ರಿಪೋರ್ಟಿಂಗ್ ಹಿಸ್ಟ್ರಿ, ನನ್ನ ಲೈಫ್ ಅಲ್ಲಿ ಯಾವತ್ತು ಒಬ್ಬ ಕ್ರಿಮಿನಲ್, ಒಬ್ಬ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಕಸಬ್ನ ಹಿಡಿದಾಗ್ಲೂ 100-155 ಜನ ಕಸಬ್ನ ಅರೆಸ್ಟ್ ಮಾಡಿ, ಕಸಬ್ ಮುಂಬೈಯಲ್ಲೇ ಜೈಲಲ್ಲಿ ಇದ್ದಿದ್ದು. ಅಷ್ಟು ವರ್ಷ ನಾನು ರಿಪೋರ್ಟ್ ಮಾಡಿದ್ದೀನಿ ಕಸಬ್ ಬಗ್ಗೆ. ಒಂದು ದಿವಸ ಅವನ್ ಹಿಂದೆ 20-30 ಪೊಲೀಸು ಹೋಗವ್ರು. ಅರ್ಣಬ್ ಹಿಂದೆ 200 ಜನ, 150-200 ಜನ AK-47 ಇಟ್ಕೊಂಡು ಕಳ್ಸಿದ್ರು ಬೇಕಂತ. ಯೋಚನೆ ಮಾಡಿ, ಅವ್ರನ್ನ ಕರ್ಕೊಂಡು ಮುಂಬೈಯಿಂದ ಜಸ್ಟ್ ಕ್ಯಾಮರಾಸ್ಗೆ ತೋರ್ಸೋದಕ್ಕೆ ಹೊರಗೆ ಕರ್ಕೊಂಡೋದ್ರು ಅಲಿಬಾಗ್ ಅಂತ ಒಂದು ಜಾಗಕ್ಕೆ. ಅದಾದ್ಮೇಲೆ ನಮ್ಗೆ ಯಾರಿಗೂ ಅದು ಒಂದು ಮೇಕ್ ಶಿಫ್ಟ್ ಸ್ಕೂಲ್ ಒಂದಿತ್ತು, ಕೋವಿಡ್ ಸೆಂಟರ್ ಇತ್ತು. ಆ ಕೋವಿಡ್ ಸೆಂಟರ್ ನ ಸ್ಪೆಷಲ್ ಜೈಲ್ ಅಂತ ಮಾಡಿ ನಮ್ಮ ಅರ್ಣಬ್ ಗೋಸ್ವಾಮಿ ಅವ್ರನ್ನ ಜೈಲಲ್ಲಿ ಇಟ್ಟು, ಆಮೇಲೆ ಅಲ್ಲಿಂದ ಒಂದ್ ದಿವಸ ರಾತ್ರಿ 4-5 ದಿವಸ ಆದ್ಮೇಲೆ ಇನ್ನೊಂದು ತಲೋಜಾ ಜೈಲ್ ಅಂತ, ತಲೋಜಾ ಜೈಲಿಗೆ ಮೂವ್ ಮಾಡಿದ್ರು. ತಲೋಜಾಲ್ ಯಾರು ಇರ್ತಾರೆ ಗೊತ್ತಾ, ತಲೋಜಾ ಜೈಲಲ್ಲಿ ಬಾಂಬೆಲಿ ಯಾರು ಇವರು ಅಂಡರ್ ವರ್ಲ್ಡ್ ಡಾನ್ಸ್ ಇರ್ತಾರೆ, ಇವರು ಡಿ ಕಂಪನಿ, ದಾವೂದ್ ಗ್ಯಾಂಗ್ ಇದಾರಲ್ಲ, ಯಾರ್ಯಾರು ಇದ್ರು ಎಲ್ಲ ನನ್ನ ಮಕ್ಕಳು ಅವರೇ ಇರೋದಲ್ಲಿ. ಆ ತರ ಇರೋರು ಅಲ್ಲಿ ಬೇಕಂತ ನಮ್ ಬಾಸ್ ನ ಕರ್ಕೊಂಡೋಗಿ ಅಂಡರ್ ವರ್ಲ್ಡ್ ಡಾನ್ಸ್ ಯಾವ ಸೆಲ್ ಅಲ್ಲಿ ಇದಾರೋ ಆ ಸೆಲ್ ಅಲ್ಲಿ ಹಾಕಿದ್ರು ಅವರು. ಎಷ್ಟು ಕಳ್ರು ಅಂದ್ರೆ, ಎಷ್ಟು ಏನೇನ್ ಟಾರ್ಚರ್ ಕೊಡಕ್ ಟ್ರೈ ಮಾಡಿದ್ರು ಅಂದ್ರೆ ನಾವು ಬಿಡ್ಲಿಲ್ಲ ಅವ್ರಿಗೆ. ನಾವು ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಾಗ, ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಇಂಟರ್ವ್ಯೂನ್ ಆಗಿ ಚೀಫ್ ಜಸ್ಟಿಸ್ ಹೇಳಿದ್ರಾಗ, ನೀವು ಸ್ಟೇಟ್ ಮಿಷಿನರಿ, ನಿಮ್ಮ ಸ್ಟೇಟ್ ಅದೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೇಳಿದ್ರು ಅವಾಗ ಚೀಫ್ ಜಸ್ಟಿಸ್ ಚಂದ್ರಚೂಡ್, ನೀವು ಮಾಡ್ತಿರೋ ತಪ್ಪು, ನಿಮ್ ಸರ್ಕಾರದ ಏನೇನು ಫುಲ್ ಅಡ್ಮಿನಿಸ್ಟ್ರೇಷನ್ ಸ್ಟೇಟ್ ಮಿಷಿನರಿ ಇದೆಯೋ, ನೀವು ಒಬ್ಬ ಪತ್ರಕರ್ತನ ಹಿಂದೆ ಹೋಗ್ತಿದ್ದೀರಿ, ಇದು ಸರಿಯಲ್ಲ ಅಂತ ಹೇಳಿ
ಆಗ್ಲೇ ಕೋರ್ಟ್ ಹೇಳಿದ್ರು, ಚೀಫ್ ಜಸ್ಟಿಸ್ ಹೇಳಿದ್ರು ಇದ್ರಲ್ಲಿ ಕೇಸೇ ಇಲ್ಲ, ಏನ್ ಕೇಸೇ ಇಲ್ಲ, ನನ್ಗೆ ಗೊತ್ತಿಲ್ಲ ಏನ್ ನಡೀತಿದೆ ಅಂತ. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾಗೇಂದ್ರ ಅವರೇ, ಸ್ಮಿತಾ ಅವರೇ ಮತ್ತೆ ಶೆಟ್ಟಿ ಅವರೇ, ಒಂದ್ಸಲ ಕೇಸ್ ಫೈಲ್ ಆಗ್ಬಿಟ್ರೆ ಆ ಕೇಸ್ ನ ಕ್ಲೋಸ್ ಮಾಡ್ಬೇಕಲ್ಲ, ಅದಕ್ಕೆ ಎಷ್ಟೊಂದು ವರ್ಷಗಟ್ಲೆ ಟೈಮ್ ಹೊಟ್ಟೋಗುತ್ತೆ. ದಿವಸ ಹೋಗಿ ಆರ್ಗ್ಯೂ ಮಾಡ್ಕೊಂಡು ಅದೆಲ್ಲ ಆಗಿ ನೋಡಿ ಕೊನೆಗೆ 3.5 ವರ್ಷ ಆಗಿದೆ. 3.5 ವರ್ಷ ಆದ್ಮೇಲೆ ಕೇಸ್ ಕ್ಲೋಸ್ ಮಾಡಿದ್ದಾರೆ. ನಮಗಂತೂ ತುಂಬಾ ಖುಷಿ. ಆಮೇಲೆ ನನಗೆ ಈಗ್ಲೂ ಜ್ಞಾಪಕ ಇದೆ, ನಾನು ಪೂರ್ತಿ ಅವಾಗ ಏನಾಗಿತ್ತೋ ನಾನು ಇಲ್ಲೇ ಅವ್ರ ಹಿಂದೆ ಇದ್ಕೊಂಡು ನಾನು ಎಲ್ಲ ಪ್ರತಿ ಕ್ಷಣ ನಾನು ಅಲ್ಲಿದ್ದೆ ಅವರು ರಿಲೀಸ್ ಆಗೋವರೆಗೂ. ಆಮೇಲೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅಂದ್ರೆ ಬೆಂಗಳೂರಲ್ಲಿ ನನ್ಗೆ ಇವತ್ತಿಗೂ ಜ್ಞಾಪಕ ಇದೆ, ಬೆಂಗಳೂರಲ್ಲಿ ಎಷ್ಟೋ ಪತ್ರಕರ್ತರು ಅಂದ್ರೆ ತುಂಬಾ ಕಡಿಮೆ ಒಳ್ಳೆ ಪತ್ರಕರ್ತರು ಇರೋದು, ಬಟ್ ಆ ಒಳ್ಳೆ ಪತ್ರಕರ್ತರು ಹೊರಗೆ ಬಂದು ಒಂದು ಪ್ರೊಟೆಸ್ಟ್ ಮಾಡಿದ್ರು ಅರ್ಣಬ್ ಗೋಸ್ವಾಮಿ ಅವ್ರಿಗೆ. ಮತ್ತೆ ತುಂಬಾ ಜನ ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡಿದ್ರು, ಆಮೇಲೆ ವಿರೋಧ ತೋರಿಸಿದ್ರು ಆಗ. ಸೊ ಅವ್ರಿಗೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ನೀವೆಲ್ಲ ನಮ್ ಜೊತೆ ಇದ್ದಿದ್ದಕ್ಕೆ. ಇವತ್ತು ಕೊನೆಗೆ 3.5 ವರ್ಷ ಆದ್ಮೇಲೆ ಆ ಕೇಸು ಅಂದ್ರೆ TRP ಕೇಸ್ ಅಂತಾರಲ್ಲ, ಕೊನೆಗೂ ಆ TRP ಕೇಸ್ ಕ್ಲೋಸ್ ಆಗಿದೆ. ಈ ದುಡ್ಡು ಕೊಟ್ಟು ಆರೋಪ ಏನಿದೆ ಶ್ರೀಲಕ್ಷ್ಮಿ, ಒಂದ್ ನಿಮಿಷ, ಈ ದುಡ್ಡು ಕೊಟ್ಟು TRP ತಗೊಳ್ತಿದ್ರು ಅನ್ನೋ ಆರೋಪ ಮಾಡಿದವ್ರಿಗೆ, ಇದನ್ನ ಪ್ರಾಪಗಂಡಾ ಮಾಡಿದವ್ರಿಗೆ ಅರ್ಥ ಆಗದೆ ಇರೋ ಸಿಂಪಲ್ ಟ್ಯಾಕ್ಟಿಕ್ಸ್ ಅಂದ್ರೆ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಅನ್ನೋ ಒಂದು ಬಹಳ ಬ್ಯೂಟಿಫುಲ್ ವರ್ಡ್ ಇದೆ. ಇದು ಈ ಕೇಸ್ ಬರಕ್ ಮುಂಚೆನೂ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮೇಲೆ ಜನರಿಗಿತ್ತು, ಕೇಸ್ ಬಂದ ಮೇಲೂ ಇತ್ತು, ಈಗ್ಲೂ ಕೂಡ ಇದೆ. ಇದನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ ಅಂತ. ಅವ್ರಿಗೆ ನೋಡಿ ಅದೇನಾಗುತ್ತೆ ಅಂದ್ರೆ ಅದು ನಾನು ಹೇಗ್ ಹೇಳಿ ಸ್ಮಿತಾ ಅವರೇ, ನಾನು ನೋಡಿ ನಮ್ಗೆ ಯಾವಾಗ್ಲೂ ನಾವು ಹೇಳ್ತಿರ್ತೀರಿ, ನೀವು ಸ್ಮಿತಾ ಅವರೇ ಎಷ್ಟೋ ಡಿಬೇಟ್ ಮಾಡಿದೀನಿ ನಾನು ನಿಮ್ ಜೊತೆ. ನಾವು ಡಿಬೇಟ್ ಹೋದಾಗ ನಾವ್ ಏನ್ ಮಾಡ್ತೀವಿ, ಡಿಬೇಟ್ಗೆ ನಾವು ರಿಸರ್ಚ್ ಮಾಡ್ತೀವಿ, ಡಿಬೇಟ್ಗೆ ನಾವು ಫ್ಯಾಕ್ಟ್ಸ್ ತಗೊಂಡ್ ಹೋಗ್ತೀವಿ. ಡಿಬೇಟ್ ಅಲ್ಲಿ ನಾವು ಏನ್ ಫ್ಯಾಕ್ಟ್ಸ್ ಇದೆ ಆ ಫ್ಯಾಕ್ಟ್ಸ್ ನ ಮುಂದೆ ಇಟ್ಕೊಂಡು ನಾವು ಡಿಬೇಟ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ವಿವಾದ ಮಾಡ್ತೀವಿ. ಅದಕ್ಕೆ ಡಿಬೇಟ್ ಜನ ನೋಡೋದು. ಅದಕ್ಕೆ ರಿಪಬ್ಲಿಕ್ ಟಿವಿಗೆ ಇಷ್ಟು ವರ್ಷ ಜನರ ಸಪೋರ್ಟ್ ಸಿಕ್ಕಿರೋದು. ಅದು ಕಾಸು ಕೊಟ್ಟು ಒಂದು 50-100 ರೂಪಾಯಿ ಕೊಟ್ಕೊಂಡು ಏನೋ ಅದು ಆತರ ನಡೆಯೋ ಇದಲ್ಲ ಸ್ಮಿತಾ ಅವರೇ. 20-25 ವರ್ಷ ಕಷ್ಟಪಟ್ಟಿ ಈ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಇತಿಹಾಸದಲ್ಲಿ ನೋಡಿ, ವಿಶ್ವದಲ್ಲಿ ನೀವು ನೋಡಿ ಯಾವುದೇ ಒಬ್ಬ ಪತ್ರಕರ್ತ ಕಟ್ಟಿರೋ ನೆಟ್ವರ್ಕ್ ಯಾವ್ದಾದ್ರು ಕೇಳಿದೀರಾ ನೀವು? ಒಂದು ಭಾಷೆ ಅಲ್ಲ, ಇಂಗ್ಲಿಷ್, ಹಿಂದಿ, ಭಾರತ್ ಅಂದ್ರೆ ನಮ್ಮ ಬಾಂಗ್ಲಾ, ಮತ್ತೆ ಈಗ ಕನ್ನಡ, ರಿಪಬ್ಲಿಕ್ ಕನ್ನಡ ಲಾಂಚ್ ಆಗಿ ನಮ್ದು 9 ತಿಂಗಳಾಗಿದೆ ಅಷ್ಟೇ. ನೀವ್ ಹೇಳಿ ಕಟ್ಟಕ್ಕಾಗತ್ತಾ ಜರ್ನಲಿಸ್ಟ್ ಆಗಿ? ಅದು ಕೂಡ ಅದಕ್ಕೆ ಅವ್ರಿಗೆ ಕೊಟ್ಟೆ ಲಾಂಚ್ ಆಗಿ ಫಸ್ಟ್ ವೀಕೆ ನಂಬರ್ 1. ಕರೆಕ್ಟ್. ಅದಕ್ಕೆ ಶೆಟ್ಟಿ ಅವರೇ. ಬಟ್ ಎನಿವೆ ನಮ್ಗೆಲ್ಲ ಇವತ್ತು ತುಂಬಾ ಖುಷಿ. ನಮ್ದು ಟೀಮ್ ನೋಡಿ ಶೆಟ್ಟಿ ಅವರೇ, ನಮ್ಮ ಬಲ ಏನಂದ್ರೆ ಈಗ ನಮ್ಮ ಕೋರ್ ಟೀಮ್ ಅಂತಾರಲ್ಲ, ಕೋರ್ ಟೀಮ್ ಯಾವುದೇ ಭಾಷೆ ಅಂದ್ರೆ ಈಗ ಇಂಗ್ಲಿಷ್ ಆಗ್ಲಿ, ಹಿಂದಿ ಆಗ್ಲಿ, ಬಾಂಗ್ಲಾ ಆಗ್ಲಿ ಅಥವಾ ಕನ್ನಡ ಆಗ್ಲಿ, ನಮ್ಮ ಕೋರ್ ಟೀಮ್ ಅಂತಾರಲ್ಲ, ಆವತ್ತಿಂದ ಇವತ್ತಿನವರೆಗೂ ನಮ್ಮ ಇಂಗ್ಲಿಷ್, ಹಿಂದಿ, ಬಾಂಗ್ಲಾ ಕೋರ್ ಟೀಮ್ ಯಾವಾಗ್ಲೂ ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮ ಹಿಂದೆ ಒಟ್ಟಿಗೆ ನಮ್ಮೊಂದಿಗೆ ಇದ್ದು ಕೋರ್ಟ್ ಅಲ್ಲಿ ನೋಡಿ ಇವತ್ತು ಕೊನೆಗೆ ನಾವು ಗೆದ್ದಿದ್ದೀವಿ. ಸೊ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಪ್ರಶ್ನೆ ಇದೆ ನಿರಂಜನ್. ಇಡೀ ಭಾರತದಾದ್ಯಂತ ಅವತ್ತು ಇನ್ಕ್ಲೂಡಿಂಗ್ ಮೀ 2-3 ಡೇಸ್ ನಾವು ನಿದ್ದೆ ಮಾಡಿರ್ಲಿಲ್ವೇನೋ, ಯಾಕಂದ್ರೆ ಅರ್ಣಬ್ ಗೋಸ್ವಾಮಿ ಅವ್ರಿಗೆ ಹಿಂಗಾಗಿ ಹೋಯ್ತಾರೆ. ಯಾಕಂದ್ರೆ he has always been role model for thousands and thousands of journalists all over the country. ಬೇರೆ ಯಾವುದೇ ಇದಿಲ್ಲ. ಆ ಟೈಮಲ್ಲಿ ನೀವು ಹೇಗೆ ಎಲ್ಲಿಂದ ಕರೇಜ್ ಗ್ಯಾದರ್ ಮಾಡಿದ್ರಿ? ಯಾಕಂದ್ರೆ ನಿಮ್ಮ ಹಿಂದೆ ಯಾವುದೇ ಪೊಲಿಟಿಷಿಯನ್ಸ್ ಇಲ್ಲ, ಆನೆಸ್ಟಿ ಅಂಡ್ ಕಮಿಟ್ಮೆಂಟ್ ಟು ದ ವರ್ಕ್ ಅಂಡ್ ಇಂಟೆಗ್ರಿಟಿ ಬಿಟ್ರೆ ನಮ್ಮ ಹತ್ರ ಮತ್ತಿನ್ನೇನೂ ಇಲ್ಲ. ಅಷ್ಟು ದೊಡ್ಡ ಖೇಡಿಗಳ ವಿರುದ್ಧ ಹೇಗೆ ನೀವು ಕರೇಜ್ ಗ್ಯಾದರ್ ಮಾಡ್ಕೊಂಡು ಇಷ್ಟು ದಿನ ನಿಂತ್ಕೊಂಡ್ರಿ ಅಂತ? ನಿಮ್ ಸ್ಟ್ರೆಂತ್ ಏನು? ಜನರ ಸಪೋರ್ಟ್ ಇದ್ರೆ ಬೇರೆ ಇನ್ನೇನು ಬೇಡ ಶ್ರೀಲಕ್ಷ್ಮಿ ಅವರೇ. ಟಿವಿಯಲ್ಲಿ ಅದೇ ಹೇಳ್ತಾ ಇದ್ರು, ನಮ್ ಬಾಸ್ ಹೇಳ್ತಾ ಇರ್ತಾರೆ, ನಿಮಗ್ ದೇವ್ರು ಇರೋದೊಬ್ರೆ, ನಮ್ಮೆಲ್ರಿಗೂ ದೇವ್ರು ಇರೋದೊಬ್ರೆ. ಆ ದೇವ್ರು ಬಂದು ನಮ್ಮ ದರ್ಶಕರು. ಅವರ ಭರವಸೆ ಇಲ್ಲ ಅಂದ್ರೆ, ಅವರ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನೂ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳು ಅಂತ ಹೇಳ್ದಂಗೆ. ಹೌದು. ಬಟ್ ಎನಿವೆ ನಾನು ಎಷ್ಟು ಕಡೆಯಿಂದ ಅಂದ್ರೆ ಅವಾಗ ಒಂದು ವಾರದಿಂದ 10 ದಿವಸ ಅವರು ಜೈಲಲ್ಲಿ ಇದ್ದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅಂದ್ರೆ, ನಮ್ಮ ಕನ್ನಡಿಗರು ಎಷ್ಟೊಂದು ಜನ ಕನ್ನಡಿಗರು ಬೆಂಗಳೂರಿಂದ ಹಿಡಿದು ಜಿಲ್ಲೆಗಳಲ್ಲಿ ಇದು ನೋಡಿ ಸಪೋರ್ಟ್ ತೋರಿಸಿ ಮೊನ್ನೆ ಮಹಾನಟಿ ಲಕ್ಷ್ಮಿ ಹೇಳ್ತಾ ಇದ್ರಲ್ಲ, ಒಂದ್ ಮಾತನ್ನ ಹೇಳೇ ಬಿಟ್ರಲ್ಲ, ನಾನು ಕಾಯ್ತಾ ಇರ್ತೀನಿ ನನ್ನ ಮಗ ಆತ ಅಂತ ಹೇಳ್ತಾ ಇದ್ರು ಅವರು. ಎಷ್ಟೋ ಜನರಿಗೆ ಶೆಟ್ಟಿ ಅವರೇ, ಎಷ್ಟೋ ಜನರಿಗೆ ಇವತ್ತರೆಗೂ ಜನರಿಗೆ ಅವರು ಎಷ್ಟು ಜನ ಮೆಸೇಜ್ ಮಾಡಿ
ಕೇಳ್ತಿರ್ತಾರೆ. ಎಷ್ಟು ಅಭಿಮಾನ ಅಂದ್ರೆ ಇದೆಲ್ಲ ನೋಡಿ, ಇದೆಲ್ಲ ಕಾಸು ಕೊಟ್ಟು 20-30 ರೂಪಾಯಿ, ಅದು ನೋಡಿ ಏನಂತ 20 ರೂಪಾಯಿ ಕೊಟ್ಟು, 30 ರೂಪಾಯಿ ಕೊಟ್ಟು, 50 ರೂಪಾಯಿ ಕೊಟ್ಟು ಟಿವಿ ನೋಡಕ್ಕೆ ತಲೆ ಕೆಟ್ಟಿರ್ಬೇಕು ಇವ್ರಿಗೆಲ್ಲ. ಶೆಟ್ಟಿ ಅವರೇ ಇವತ್ತು ಶೆಟ್ಟಿ ಅವರೇ ನಾನು ಹೇಳ್ತೀನಿ ನೋಡಿ, ಇವ್ರನ್ನ ಬಿಡಬಾರ್ದು, ಇವ್ರನ್ನೆಲ್ಲ ಬಿಡಬಾರ್ದು. ಈಗ ಇವ್ರು ಯಾರ್ಯಾರು ಏನೇನ್ ಹೇಳಿದ್ರು ಎಲ್ರು ಇವಾಗ ನಾವ್ ಅವ್ರನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಕೋರ್ಟ್ ಕರ್ಕೊಂಡು ಹೋಗಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಂದ ಹೇಳ್ಕೋಬೇಕು. ಇವಾಗ ಮಾಡೋಣ ಒನ್ ಬೈ ಒನ್. ಬ್ಯಾಕ್ ಟು ಫೋನ್ ನಾವು. ಎಸ್, ಥ್ಯಾಂಕ್ ಯು ನಿರಂಜನ್, ಅಲ್ಲಿಂದ ಜಾಯ್ನ್ ಆದ್ರಿ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ. ಎಸ್.